ಮಾಡುತ್ತಾ ಅದೇ ತರನಾಗಿ ಬಿಜಾಪುರದ ಜ್ಞಾನ ವ್ಯಾಸಮದ ಪರಮ ಪೂಜರಾಗಿದ್ದ ಲಿಂಗೈಕ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಕೂಡ ನನ್ನ ಅಂತರಾತ್ಮದಲ್ಲಿ ಸ್ಮರಿಸಿಕೊಳ್ಳುತ್ತೇನೆ. ಹಾಗೂ ಅದೇ ತರನಾಗಿ ಇಂದಿನ ಈ ಕಾರ್ಯಕ್ರಮದ ಜನ ಅಧ್ಯಕ್ಷತೆಯನ್ನು ವಹಿಸಿದಂಥ ಮಂಜಪ್ಪ ಜಿಗ್ಗಿಮಣಿಯವರು ಕೂಡ 80ನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಅದೇ ತರನಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗುರು ಚಲವಾದಿಯವರಿಗೂ ಕೂಡ ಹಾಗೂ ಅಶೋಕ ಬಡಿಗೇರ್ ಅವರಿಗೂ BN ಕೋಟೆ ಅವರಿಗೂ ಸಂಗೇಶನ್ ಅವರಿಗೂ ಪ್ರವೀಣ್ ದೇಸಾಯಿ ಬೀಳಿಗರಿಗೂ ಕೂಡ ಹಾಗೂ ಸಿದ್ದರಾಮಯ್ಯ ಗುಗ್ರಿಯವರಿಗೂ ಕೂಡ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಹಾಗೂ ಅದೇ ತರನಾಗಿ ಈ ಶಾಲೆಯ ಆಡಳಿತ ಮಂಡಳಿಗೂ ಶಿಕ್ಷಕ ವೃಂದಕ್ಕೂ ಹಾಗೂ ಎಲ್ಲ ತಾಯಂದಿರಿಗೂ ಯುವ ಮಿತ್ರರಿಗೂ ಪಾಲಕರಿಗೂ ಕೂಡ 80ನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮತ್ತು ಅದೇ ತರನಾಗಿ ಭವ್ಯ ಭಾರತದ ಭವಿಷ್ಯದ ನಾಯಕರಾಗಿರುವ ಮೃದು ಮಕ್ಕಳಿಗೂ ಕೂಡ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಭಾರತ ದೇಶಕ್ಕೆ ಸ್ವತಂತ್ರ ಸಿಗಬೇಕಾದ್ರೆ ಅದು ಸುಮ್ಮನೆ ಸಿಕ್ಕಿದ್ದಲ್ಲ. ಯಾಕಂದ್ರೆ ಈ ಸ್ವತಂತ್ರ ಸಿಗಬೇಕಾದ್ರೆ ಭಾರತ ದೇಶದ ಅನೇಕ ಹಿರಿಯ ನಾಗರಿಕರು ತಮ್ಮ ಪ್ರಾಣವನ್ನು ಈ ದೇಶದ ಸ್ವತಂತ್ರಕ್ಕಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ 1857ರಲ್ಲಿ ಮಂಗಲ್ ಪಾಂಡೆ ಎಂಬ ಒಬ್ಬ ಸೈನ್ಯಾನಿ ಹಚ್ಚಿದ ಕೀಚಿನಿಂದ ಈ ಸ್ವತಂತ್ರ ಸಂಗ್ರಾಮ ಪ್ರಾರಂಭವಾಯಿತು. ಮಂಗಲ್ ಪಾಂಡೆ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದು ಅಂದಿನಿಂದ ನಾವು ಪ್ರಥಮ ಸ್ವತಂತ್ರ ಸಂಗ್ರಾಮವನ್ನು ಘೋಷಣೆ ಕೂಗಿದೆವು. ಆದರೆ ಬ್ರಿಟಿಷರು ಏನಾದ್ರು ಇದು ಶಿಪಾಯಿ ಇದ್ದಂಗೆ, ಇದು ಕೇವಲ ಸೈನಿಕರಿಗೆ ಮಾತ್ರ ಸೀಮಿತ ಅಂದರು. ಆದರೆ ಭಾರತ ದೇಶದ ಪ್ರಜೆಗಳಾದಂಥ ಅಂದಿನ ಹೋರಾಟಗಾರರು ಇದು ಶಿಪಾಯಿ ಇದ್ದಂಗೆ ಅಲ್ಲ, ಇದು ಪ್ರಥಮ ಸ್ವತಂತ್ರ ಸಂಗ್ರಾಮ. ಇನ್ನು ಈಗಿನಿಂದ ಪ್ರಾರಂಭವಾದ ಈ ಸ್ವತಂತ್ರ ಸಂಗ್ರಾಮವನ್ನು ನಾವು ಬ್ರಿಟಿಷರನ್ನು ಭಾರತ ಬಿಟ್ಟು ಓಡಿಸುವವರೆಗೂ ಈ ಸ್ವತಂತ್ರ ಹೋರಾಟ ಇರುತ್ತೆ ಅಂತ ಅಂದೇ ಘೋಷಿಸಿದರು. ಅದರ ಫಲವಾಗಿ ಭಾರತ ದೇಶವು 1947 ಆಗಸ್ಟ್ 15ರಂದು ಕೆಂಪು ಮುದ್ದೆ ಬ್ರಿಟಿಷರನ್ನು ಭಾರತದಿಂದ ಓಡಿಸಿ ಆಂಗ್ಲರ ಧ್ವಜವನ್ನು ಕೆಳಗಿಳಿಸಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ ಒಂದು ಶುಭ ದಿನವನ್ನೇ ನಾವು ಇಂದಿನ ಈ ದಿನದಲ್ಲಿ ಸ್ವತಂತ್ರ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಈ ಸ್ವತಂತ್ರಕ್ಕಾಗಿ ಹೋರಾಡಿದ ಮಹಾನಾಯಕರಲ್ಲಿ 2 ತರ ಜನ ಇದ್ರು. ಒಂದು ಯಾವ ಥರಪ್ಪ ಅಂದ್ರೆ ಮಂದಗಾಮಿಗಳು, ಉಗ್ರಗಾಮಿಗಳು ಅಂತ. ಮಂದಗಾಮಿಗಳು ಅಂದ್ರೆ ಈ ಭಾರತ ದೇಶ ಸ್ವತಂತ್ರ ಆಗಬೇಕಪ್ಪ ಅಂದ್ರೆ ನಾವು ಶಾಂತ ರೀತಿಯಿಂದ ಯಾವುದೇ ತರಹದ ಹಿಂಸೆ ಮಾಡಾದ್ರೆ ಈ ದೇಶವನ್ನು ಸ್ವತಂತ್ರಗೊಳಿಸೋಣ ಅಂತ ಒಂಥರ ವಿಚಾರ ಮಾಡಿದ್ರು. ಆದರೆ ಇನ್ನೊಬ್ಬರು ನಾಯಕರು ಏನಂತ ಇದ್ರಪ್ಪ ಅಂದ್ರೆ ಈ ದೇಶ ಬ್ರಿಟಿಷರಿಂದ ಸ್ವತಂತ್ರ ಆಗಬೇಕಪ್ಪ ಅಂದ್ರೆ ರಕ್ತದಿಂದನೇ ಯಾವ ತರ ಬ್ರಿಟಿಷರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ರಕ್ತವನ್ನು ಹೀರ್ತಾ ಇದ್ದಾರಲ್ಲ, ಅವರಿಗೆ ಅವ್ರದೇ ಭಾಷೆಯಲ್ಲಿ ಉತ್ತರ ಕೊಟ್ಟು ನಾವು ಭಾರತವನ್ನು ಸ್ವತಂತ್ರಗೊಳಿಸೋಣ, ತಾಯಿ ಭಾರತೀಯವನ್ನ ಬ್ರಿಟಿಷರಿಂದ ಮುಕ್ತಗೊಳಿಸೋಣ ಅಂತ ಹೇಳ್ತಾ ಇದ್ರು. ಅದರಲ್ಲಿ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ತಾತ್ಯಾರ್ ಟೋಪಿ, ಬಾಲಗಂಗಾಧರ ಇಂಥ ಮಹಾನ್ ನಾಯಕರು ತಮ್ಮ ಪ್ರಾಣವನ್ನು ಕೊಟ್ಟು ಈ ಭಾರತ ದೇಶವನ್ನು ಸ್ವತಂತ್ರಗೊಳಿಸಿದ್ದಾರೆ. ಅದೇ ತರನಾಗಿ ಕ್ರಾಂತಿವೀರ ಸಂಗೊಳ್ಳಿರಾಯಣ್ಣವರ ಜನ್ಮದಿನ ಅಂತ ನಮ್ಮ ಗುರುವರು ಹೇಳ್ತಾ ಇದ್ರು. ಅವರು ಭಾರತ ದೇಶದ ಹೋರಾಟಕ್ಕೆ ಪ್ರಥಮ ಸ್ವತಂತ್ರ ಸಂಗ್ರಾಮ 1857 ಆಗಿರ್ಬೋದು. ಆದರೆ 1824ರಲ್ಲಿ ಅದಕ್ಕಿಂತ ಮುಂಚೆ ಕೂಡ ಭಾರತದ ಸ್ವತಂತ್ರಕ್ಕಾಗಿ ತನ್ನ ಸಂಸ್ಥಾನವನ್ನು ಉಳಿಸಿಕೊಳ್ಳಲು ತಾಯಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿರಾಯಣ್ಣರು ಕೂಡ ಹೋರಾಟ ಮಾಡಿದ್ರಂದ್ರೆ ಅದು ಭಾರತ ದೇಶಕ್ಕೆ ಸ್ವತಂತ್ರದ ಮೊದಲನೇ ಕೀಚಂದ್ರೂ ತಪ್ಪಾಗಲಾರದು. ಅದೇ ತರನಾಗಿ ಈ ಶಾಲೆ ಒಂದು ಸುಂದರವಾದ ಶಾಲೆ. ಯಾಕಪ್ಪ ಅಂದ್ರೆ ಈ ಶಾಲೆ ಪ್ರತಿ ವರ್ಷ ಹಂತ ಹಂತವಾಗಿ ಬೆಳೀತಾ ಇದೆ. ಮುಂಚೆ ಅಂತ ಈ ಶಾಲೆ MB ಕ್ಲಾಸ್ ವರೆಗೂ ಮಾತ್ರ ಇತ್ತು. ಆದ್ರೆ ಈ ಹೋದ ವರ್ಷದಿಂದ SLC ವರೆಗೂ ಆಗ್ತಾ ಇದೆ. ನಮ್ಮೂರಿಗೆ ಒಂದು ಕೀರ್ತಿ ಪತಾಕೆ. ಯಾಕಂದ್ರೆ ಸಂಗಮೇಶ್ವರ ಬಸವ ಶಾಲೆಯಲ್ಲಿ ಕೋಲಾರ ತಾಲೂಕಿನ ಅನೇಕ ಹಳೆಯ ಜನರು ಬರ್ತಾ ಇದ್ದಾರೆ. ಮುದ್ದು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ದಾರೆ. ಮತ್ತು ಇದೇ ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗೆ 8ನೇ ನೀಟ್ ಪರೀಕ್ಷೆಯಲ್ಲಿ 8,000 ರ್ಯಾಂಕ್ ತಗೊಂಡು MBBSಗೆ ಸೆಲೆಕ್ಟ್ ಆಗಿದೆ ಅಂತ ನಮ್ಮ ಗುರು ಚಲವಾದೇವರು ಸುಪುತ್ರ ಅಂತ ಹೇಳಿದ್ರು. ಈ ಮಾತನ್ನು ಹೇಳಕ್ಕೆ ನಮಗೂ ಕೂಡ ಒಂದು ಅತಿ ಸಂತೋಷ ಮತ್ತು ಹೆಮ್ಮೆ ಅನಿಸ್ತಾ ಇದೆ. ಈ MBBS ಸೀಟ್ ತಗೊಂಡು ಓದ್ತಾ ಇರೋದು ಸಂಗಮ ಬಸವ ಶಾಲೆಗೆ ಅಷ್ಟೇ ಅಲ್ಲ, ನಮ್ಮ ಊರಿಗೆ ಕೂಡ ಒಂದು ಹೆಮ್ಮೆಯ ವಿಷಯ. ಇದೇ ತರ ವಿದ್ಯಾರ್ಥಿಗಳು ಮುಂದಿನ ಈ ಶಾಲೆಯಲ್ಲಿ ಕಲಿತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕಲಿತು ನಮ್ಮೂರಿನ ಕೀರ್ತಿ ಪತಾಕೆಯನ್ನು ಹರಿಸಲಿ ಅಂತ ಕೇಳ್ತಾ ಇದ್ದೇನೆ. ಮತ್ತು ಈ ಶಾಲೆಯಲ್ಲಿ ಕಲಿತಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಮುಂದಿನ ಭವಿಷ್ಯ ಚೆನ್ನಾಗಿರಲಿ. ಎಲ್ಲರೂ ಭಾರತ ದೇಶದ ಒಂದು ಒಳ್ಳೆಯ ಸೇವೆಗೆ ಸಲ್ಲಿಸಕ್ಕೆ ನೀವು ಕೂಡ ರೆಡಿಯಾಗಿರಿ. ಯಾಕಪ್ಪ ಅಂದ್ರೆ ಶಾಲೆಯಲ್ಲಿ ಕಲಿತಂತವರು ಈ ಆಟ ಪಾಠ ಅಲ್ಲ, ಉತ್ತಮ ಒಂದು ಸಂಸ್ಕೃತಿ ಕಲಿಬೇಕು.
ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಏನಾಗಬೇಕಪ್ಪ ಅಂದ್ರೆ ನಾವು ಸಮಾಜದಲ್ಲಿ ಕೂಡ ಒಂದು ಒಳ್ಳೆಯ ವ್ಯಕ್ತಿಗಳಾಗಿ ಇದರಿಂದ ಆ ಶಾಲೆಗೂ ಮತ್ತು ನಮ್ಮ ಮನೆತನಕ್ಕೂ ಒಂದು ಒಳ್ಳೆಯ ಹೆಸರು ಬರ್ತಾ ಇದೆ. ಶಿಕ್ಷಣ ಜೊತೆಗೆ ಆಟ ಪಾಠದಲ್ಲಿ ಕೂಡ ಲಕ್ಷ್ಯ ಕೊಡ್ರಿ. ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಅಷ್ಟೇ ಇರಲ್ಲ, ಒಂದೊಂದು ವಿದ್ಯಾರ್ಥಿಗಳ ಕಲೆ ಹೆಂಗಿರ್ಬೇಕು ಅಂದ್ರೆ ಸಾಮಾಜಿಕವಾಗಿರ್ತದೆ, ಆರ್ಥಿಕವಾಗಿರ್ತದೆ, ಕಲೆ ಆಟ ಪಾಠದಲ್ಲಿ ಕೂಡ ಇರುತ್ತೆ. ಶಾಲೆಯ ಸಿಬ್ಬಂದಿಗಳಿಗೂ ನಾವು ಹೇಳ್ತಾ ಇರೋದು, ಪಾಠದಲ್ಲಿ ನಿಮ್ಮ ಶಿಕ್ಷಣ ಒಂದು ಒಳ್ಳೆಯ ರೀತಿಯಲ್ಲಿ ಬರ್ತಾ ಇದ್ರೆ ಅದ್ರ ಜೊತೆಗೆ ಆಟದಲ್ಲಿ ಕೂಡ ಸ್ವಲ್ಪ ಆಸಕ್ತಿ ಕೊಟ್ಟು ಆ ವಿದ್ಯಾರ್ಥಿಯ ಒಂದು ಆಸಕ್ತಿ ಆಟದಲ್ಲಿ ಇರ್ತಿದ್ರು ಕೂಡ ಆ ವಿದ್ಯಾರ್ಥಿ ಕೂಡ ಹೆಚ್ಚಿನ ಒಂದು ಆಟದ ತರಬೇತಿಯನ್ನು ಕೊಟ್ಟು ಆ ವಿದ್ಯಾರ್ಥಿ ಕೂಡ ಮುಂದೆ ಹೋಗಲು ಒಂದು ಅವಕಾಶ ಮಾಡಿಕೊಡುವಂತ ಈ ಶಾಲೆಯ ಆಡಳಿತ ಮಂಡಳಿಗೆ ನಾನು ವೃತ್ತಿಪೂರ್ವಕವಾಗಿ ಹೇಳ್ಕೊತಾ ಇದ್ದೀನಿ. ಹಾಗೂ ಇಷ್ಟು ಹೇಳಿ ನಾನು ಚಿಕ್ಕ ಭಾಷಣಕ್ಕೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.